ಈ ಟೂರ್ನಿಯಲ್ಲಿ ಪಂದ್ಯಾಟ ಇವತ್ತಿನಲ್ಲಿ ಕೇವಲ ಒಂದು ಓಟ. ಅಂತಿಮ 7 ಸುತ ಬಾಕಿ ಉಳಿತಾ ಇದೆ. 33 ಓಟಗಳ ಅವಶ್ಯಕತೆ. ಮತ್ತೆ ಕ್ಲೀನ್ ಬೌಲ್. ವಿಘ್ನೇಶ್ ಬ್ಯಾಕ್ ಟು ಪವೆಲಿಯನ್. ಅಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರೆ ಅವರು ಕೂಡ ಜಯಪ್ರಕಾಶ್ ಗೌಡ್ರು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನನಗೆ ಮತ್ತೊಬ್ಬ ಸಪೋರ್ಟಿಂಗ್ ಸ್ಪಾನ್ಸರ್ ರಾಮದಾಸ್ ಪಾಲನ್ಕರ್ ಸಪೋರ್ಟಿಂಗ್ ಸ್ಪಾನ್ಸರ್ ಆಗಿ ಮತ್ತೊಬ್ಬ ಕ್ರೀಡಾ ಪ್ರೋತ್ಸಾಹಕರು ವೆಂಕಟೇಶ್ ಹರ್ಡೇಕರ್. ಚಪ್ಪಾಳೆ ಮುಖಾಂತರವಾಗಿ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವೆಂಕಟೇಶ್ ಹರ್ಡೇಕರ್ ಅವರು ಕೂಡ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆ ಮುಖಾಂತರವಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಅದೇ ರೀತಿಯಾಗಿ ವಾಸುದೇವ್ ರಾಯ್ಕರ್, ಅಲ್ಲಿ ಮತ್ತೊಬ್ಬ ಸಪೋರ್ಟಿಂಗ್ ಸ್ಪಾನ್ಸರ್ ಲಕ್ಷ್ಮೀಕಾಂತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ಒಂದು ಟೂರ್ನಿಗೆ ಸಪೋರ್ಟಿಂಗ್ ಸ್ಪಾನ್ಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಪವನ್ ಪಾಲನ್ಕರ್ ಚಪ್ಪಾಳೆ ಮುಖಾಂತರವಾಗಿ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಅದೇ ರೀತಿಯಾಗಿ ಮತ್ತೊಬ್ಬ ಸಪೋರ್ಟಿಂಗ್ ಸ್ಪಾನ್ಸರ್ ವಾದಿರಾಜ್ ರಾಯ್ಕರ್ ಅವರು ವಿಶ್ವನಾಥ್ ಆಚಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಐಗೂರು ಮಂಜುನಾಥ್ ಸಪೋರ್ಟಿಂಗ್ ಸ್ಪಾನ್ಸರ್. ಎಲ್ಲರಿಗೂ ಕೂಡ ಸಂಘದ ಕುಮಾರ್, ಅದೇ ರೀತಿಯಾಗಿ ನೇಚರ್ ವಿನಯ್ ಪಾಲಂಕರ್, ಅದೇ ರೀತಿಯಾಗಿ ಗೋಲ್ಡನ್ ರಾಯಲ್ಸ್ ತಂಡದ ಮಾಲೀಕರಾದಂತ ಪ್ರದೀಪ್ ರಾಯ್ಕರ್, ಚಪ್ಪಾಳೆ ಮುಖಾಂತರವಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಅದೇ ರೀತಿಯಾಗಿ ಸರ್ ನೋಡಿ ಸರ್, ಕ್ಲೋಸ್ ಆಗಿ ಸರ್, ಹಾಗೆ ಎಲ್ಲ ಮುಂದೆ ನೋಡಿ ಸರ್, ಸ್ವಲ್ಪ ಹತ್ರ ಬನ್ನಿ. ಜಯಪ್ರಕಾಶ್ ಗೌಡ್ರು ಇವರು ಕೂಡ ಈ ಒಂದು ಟೂರ್ನಿಗೆ ಹೆಚ್ಚಿನ ಸಹಕಾರ ನೀಡಿರ್ತಾರೆ. ಅವರಿಗೂ ಕೂಡ ಒಂದು ಟೂರ್ನಿಯಲ್ಲಿ ಸನ್ಮಾನಿಸಲಾಗ್ತಾರೆ. ಚಪ್ಪಾಳೆ ಮುಖಾಂತರವಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 17 ಬಾರಿ SS ಕಪ್, 27 ಬಾರಿ SS ಕಪ್, 18 ಬಾರಿ ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲ ಸದಸ್ಯರುಗಳು ಕೂಡ. ಕನ್ನಡ ವಿವಿಧ ಸಮಾಜದ ಅಧ್ಯಕ್ಷರಾದಂತ ರಮೇಶ್ ಪಾಲನ್ಕರ್ ಹೆಚ್ಚಿನ ಸಹಕಾರ ನೀಡುತ್ತಾರೆ. ಚಪ್ಪಾಳೆ ಮುಖಾಂತರವಾಗಿ ದೈವಣ ಬ್ರಾಹ್ಮಣ ಸಮಾಜ ಇವರು ಕೂಡ ಟೈಟಲ್ ಸ್ಪಾನ್ಸರ್ ಆಗಿರ್ತಾರೆ. ಅದೇ ರೀತಿಯಾಗಿ ಒಂದು ಟೂರ್ನಿಯಲ್ಲಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀರೀಸ್ ಸರಣಿ ಶ್ರೇಷ್ಠ ಸೈಕಲ್ ಪ್ಲೇಯರ್ ಆಫ್ ದ ಸೀರೀಸ್
ಪ್ರಶಸ್ತಿ ಈಗ ವಿತರಣೆ ಮಾಡಲಾಗ್ತಾ ಇದೆ. ಜಿಪಿಎಲ್ ಸೀಸನ್ 2 ನ ರನ್ನರ್ಸ್ ಅಪ್ ತಂಡ ಗೋಲ್ಡನ್ ಚಾಲೆಂಜರ್ ಕ್ರಿಕೆಟ್ ಲೀಗ್ 2026 ನ 24, 25, 26, 27 ಅದ್ಭುತವಾದಂತಹ ಇವತ್ತು ದಾವಣಗೆರೆ ನಗರದಲ್ಲಿ ಈಗಾಗಲೇ ಕ್ರಿಕೆಟ್ಗಳು ಕಡಿಮೆ ಆಗ್ಬಿಟ್ಟಿದ್ದಾವೆ. ನಮ್ಮಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕನೂ ಕೂಡ ಬೆಳಗ್ಗೆ ರಾತ್ರಿ 3-4 ಗಂಟೆ ಆದ್ರೂ ಕೂಡ ಕೆಲಸ ಮಾಡ್ತಿರ್ತಾರೆ. ಬೆಳಗಿನ ಜಾವ 5 ಗಂಟೆ ಆದ್ರೂ ಕೆಲಸ ಮಾಡ್ತಿರ್ತಾರೆ. ಒಂದು ಯೋಗದ ಇದು ಕ್ರಿಕೆಟ್ ಜೊತೆಗೆ ನಮ್ಮ ಆರೋಗ್ಯನೂ ಬೆಳೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಬಹಳ ಒಂದು ಒಳ್ಳೆಯ ಸಂಪ್ರದಾಯವನ್ನ ಹಾಕ್ತಾ ಇದ್ದಾರೆ DGPL ನವರು. ಅವರಿಗೆ ಇನ್ನು ಪ್ರತಿ ವರ್ಷ ಕನಿಷ್ಠ 2 ಟೂರ್ನಮೆಂಟ್ ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷರಾದಂತಹ ಪ್ರಶಾಂತ್ ವರ್ಣೇಕರ್ ಅವರು ಕೋರ್ಕೊಂತಿದ್ದಾರೆ. ಹಾಗೆ ಜೊತೆಗೆ ಇರುವ ಎಲ್ಲ ಅವರ ಆಡಳಿತ ಮಂಡಳಿ ಕೊಡ್ತಾ ಇದೆ. ಇನ್ನು ಮಾಡಿ ಇದ್ರ ಮುಖಾಂತರ ತಾವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿರಲ್ಲ ಅದಕ್ಕಿನ್ನೂ ಕೂಡ ಆಸಕ್ತರಾಗಿ ಇನ್ನೂ ಜಾಸ್ತಿ ಉತ್ಸುಕತೆ ಆಗುತ್ತೆ. ಅದ್ರ ಮುಖಾಂತರ ತಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಅನ್ನೋದು ಪ್ರಶಾಂತ್ ಅವರ ಒಂದು ಬಯಕೆ. ಈ ನಿಟ್ಟಿನಲ್ಲಿ ಅದೇ ಬಯಕೆಯಂತೆ ಈಗಾಗಲೇ ಕರ್ನಾಟಕದಲ್ಲೇ 3 ಸಲ ಏನಾದ್ರು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಆಗಿದೆ ಕ್ರಿಕೆಟ್ ದೈವಜ್ಞದ್ದು. ಅದು ಗೋಲ್ಡ್ ವರ್ಕರ್ಸ್ ಅಂತಂದ್ರೆ ಅದು ದೈವಜ್ಞ ದಾವಣಗೆರೆಯಿಂದನೇ ಆಗಿರೋದು. ಅದನ್ನ ಉಸ್ತುವಾರಿಯಾಗಿ ಮತ್ತೊಮ್ಮೆ ಸರಿಸುಮಾರು 3 ಲಕ್ಷ ತನಕ 3 ಲಕ್ಷದವರೆಗೂ ಫಸ್ಟ್ ವಿನ್ನರ್ಗೆ, ಸೆಕೆಂಡ್ ವಿನ್ನರ್ಗೆ 2 ಲಕ್ಷ ತನಕ, ಲಾಸ್ಟ್ ವಿನ್ನರ್ಗೆ 1 ಲಕ್ಷ ತನಕ ಇಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ದುಡ್ಡು ಕೂಡ ವಿನ್ನರ್ಗೂ ಕೂಡ ರನ್ನರ್ಗೂ ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನ ದೈವಜ್ಞ ಸಮಾಜ ದಾವಣಗೆರೆ ದೈವಜ್ಞ ಕ್ರಿಕೆಟ್ ಕಾರ್ಪೊರೇಷನ್ ದಾವಣಗೆರೆ ಮಾಡ್ತಾ ಇದೆ. ರಮಾಕಾಂತ್ ವರ್ಣೇಕರ್ ಅವರು ಮೊದಲ ದಾನಿಗಳಾಗಿ ಅದು ಎಷ್ಟು ಹೈಯೆಸ್ಟ್ ಅದು ನಾನೇ ಕೊಡ್ತೀನಿ ಅಂತ ಹೇಳಿ ಮುಂದ್ ಬಂದಿದ್ದಾರೆ ಗಾಡಿಗೆ ರಮಾಕಾಂತ್ ಅವರು. ಅದು 2 ಲಕ್ಷ ಆಗ್ಲಿ 1 ಲಕ್ಷ ಆಗ್ಲಿ 3 ಲಕ್ಷ ಆಗ್ಲಿ ಅತಿ ಹೆಚ್ಚು ದುಡ್ಡನ್ನ ನಾನೇ ಕೊಡ್ತೀನಿ ಅಂತ ಹೇಳಿ ಕ್ರಿಕೆಟ್ ಅವರು ಇಲ್ಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು. ಒಂದು ಕ್ಲಾಪ್ಸ್. ನಾನು 1995 ನಾನು 20ನೇ ವರ್ಷದಾಗ ಇದ್ದಾಗಿಂದನೇ ನಾನು ಕ್ರಿಕೆಟ್ ಫೀಲ್ಡ್ ಬಂದಿರೋದು. ನಾನು ಫಸ್ಟ್ ಟೀಮ್ ಮಾಡಿದಾಗ ಬರೀ 2,000 ರೂಪಾಯಿ ನಾನು ಟೂರ್ನಮೆಂಟ್ ಮಾಡಿದಾಗ ಕರ್ನಾಟಕ ರಾಜ್ಯದಿಂದ 36 ಟೀಮ್ ಬಂದಿದ್ವು. 36 ಟೀಮ್ ಕರ್ನಾಟಕ ಹೊರ ಜಿಲ್ಲೆಯಿಂದ 36 ಟೀಮ್ ಇದೇ ಒಂದು ಮೈದಾನಕ್ಕೆ ಬಂದಿದ್ವು. ಕೇವಲ 2,000 ರೂಪಾಯಿ ಫಸ್ಟ್ ಪ್ಲೇಸ್ ಮಾಡಿದ್ದೆ. ಇವತ್ತಿನ ದಿವಸ 5 ಲಕ್ಷ ಬಂದು ನಿಂತಿದೆ ಅಂದ್ರೆ ಆ ಒಂದು ಕ್ರೀಡಾ ಪ್ರೋತ್ಸಾಹಕರ ಒಂದು ಸಹಕಾರದಿಂದ ಮಾಡಕ್ ಚಂದ. ಎಲ್ಲ ಹುಡುಗರು ಮಾಡ್ತಾರೆ, ಅದಕ್ಕೆಲ್ಲ ಪ್ರೋತ್ಸಾಹ ವೇದಿಕೆ ಮೇಲೆ ತಿಳಿಸ್ಬಿಟ್ರಿ ನಾವು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಎಲ್ಲ ಕೊಡ್ತೀನಿ ಅಂತೇಳಿ ಅದು ಮುಂದುವರ್ಸ್ಕೊಂಡೋಗಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ದಾವಣಗೆರೆ ಅಂದ್ರೆ ಇಡೀ ಕರ್ನಾಟಕದಲ್ಲೇ ನೋಡ್ತಾರೆ. ಕ್ರಿಕೆಟಿನ ವಿಷಯ ಬಂತು ಅಂದ್ರೆ ದಾವಣಗೆರೆಯಲ್ಲೇ ಒಂದು ವರ್ಲ್ಡ್ ಕಪ್ ನಡೆಯುತ್ತೆ. ಆ ಒಂದು ಕ್ರಿಕೆಟ್ ಉಳಿದಿದೆ ಅಂತಂದ್ರೆ ತಮಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದ ಎಲ್ಲಾ ಜನತೆ ಗೊತ್ತಿದೆ. ನಿಮ್ಮ ಸಮಾಜದಲ್ಲಿ ನಾವು ಟೂರ್ನಮೆಂಟ್ ಮಾಡಿದಾಗ ಎಲ್ಲರೂ ಬರ್ತಾರೆ. ನೀವು ಮಾಡಿ, ನೀವೊಂದು ಒಳ್ಳೆ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡಿ, ನಮ್ಮ ಪ್ರೋತ್ಸಾಹ ನಮ್ಮ ಏನ್ ಸಹಕಾರ ಒಂದು ಅವಕಾಶ ನಿಮಗೆ ಕೊಡ್ತೀನಿ. ನಡೆಸ್ತಾ ಇರ್ಬೇಕಾದ್ರೆ ಇವರೇ ನನಗೆ ಸ್ಫೂರ್ತಿ. ಅವಾಗ ಎಲ್ಲಾನು ಅಂಪೈರಿಂಗ್ ಹಿಡಿದು ಗ್ರೌಂಡಿಂದ ಹಿಡಿದು ಸ್ಟೇಡಿಯಂ ಎಲ್ಲಾನು ಆಮೇಲೆ ಎಲ್ಲ ನಮ್ಗೆಲ್ಲ ತಲೆ ಬಂತು. ಆದ್ರೂ ಕೂಡ ಟೂರ್ನಮೆಂಟ್ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಹತ್ರ. ಯಾಕಂದ್ರೆ ಅವತ್ತು ಟೂರ್ನಮೆಂಟ್ ಮಾಡಿದ್ದು 2011 ಮಾಡಿದ್ದು ಇವತ್ತಿಗೂ ಕೂಡ ನಮ್ದು ದಾವಣಗೆರೆ ಇತಿಹಾಸ ಇದೆ. ಇಲ್ಲ ನಮ್ಮಲ್ಲಿ ಬಹಳ ಜನ ಸ್ಪೋರ್ಟ್ಸಿಗೆ ಅಲ್ಲಿ ಮಂಗಳೂರಾಗಲಿ ಬೆಂಗಳೂರಾಗಲಿ ಹುಬ್ಳಿ ಧಾರವಾಡ ಬೆಳಗಾವಿ ಎಲ್ಲ ಕಡೆ ಹೋಗ್ತಾ ಇದ್ರು ವರ್ಷ 2 ವರ್ಷಕ್ಕೊಂದ್ಸರಿ. ಆದರೆ ಎಲ್ಲೋದ್ರು ನಿಮ್ಮ ದಾವಣಗೆರೆ ದಾವಣಗೆರೆ ಹಾಗಾದ್ರೆ ಆ ಥರ ನಮ್ಮ ದಾವಣಗೆರೆಯಿಂದ ಅಷ್ಟು ಒಳ್ಳೆ ಟೂರ್ನಮೆಂಟ್ ಕೊಟ್ಟಿದ್ದೈತಿ. ಇವತ್ತು ಕೂಡ ಆ ಟೂರ್ನಮೆಂಟ್ ಇಲ್ಲೂ ಆಗಿಲ್ಲ. ಇದು ಇವತ್ತಿಗೂ ನಮ್ಮ ಇಲ್ಲಿ ಬರಬೇಕಾದ್ರೆ ಹೆಚ್ಚು 35-40 ಟೀಮ್ ಸ್ಟೇಟ್ ಲೆವೆಲ್ ಎಲ್ಲ ಊರಿಂದ ಬರ್ತಾ ಇದೆ. ಅದ್ರಾಗೆಲ್ಲ ಇವತ್ತಿಗೂ ಕೇಳ್ತಾರೆ ನೀವು ದಾವಣಗೆರೆ ಆಡ್ಸ್ತಾರಪ್ಪ, ನಾವು ಬರ್ತೀವಿ. ಅದು ಒಳ್ಳೆ ಹೆಸರು ದಾವಣಗೆರೆ ತೊಗೊಂಡಿದ್ದೈತಿ. ಅದಕ್ಕೆ ಇದ್ರಾಗೂ ಕೂಡ ಇವರು ಭಾಳ ಸಹಕಾರ ಕೊಟ್ಟರು ಆ ಟೈಮ್ನಲ್ಲಿ 2000. ಆದ ನಂತರ ಒಂದು 3 ವರ್ಷ ಬಂದಾಗ ಡೇಟ್ ಎಲ್ಲ ಫಿಕ್ಸ್ ಮಾಡಿದ್ವಿ. ಆಮೇಲೆ 15 ಸಂಬಂಧಿ ಮಳೆ ಬರುತ್ತೆ, ಹಂಗೆ ಬೇಡ ಅದು ನಾವು ಸೆಟ್ಲೈಟ್ ಪ್ರಕಾರ ನೋಡಿದ್ರೆ ಮಳೆ ಬರ್ತದೆ, ಅವಾಗ ಕ್ಯಾನ್ಸಲ್ ಆಗ್ಬಿಡ್ತು. ನಾನು ಆ್ಯಕ್ಚುಲಿ 3 ವರ್ಷ ಮುಂಚೆನೇ ಕಪ್ ಕೂಡ ಮಾಡಿಟ್ಟಿದ್ದೀನಿ. ಸಿರ್ಸಿಯಲ್ಲಿ ಒಬ್ಬರ ಹತ್ರ ನಮ್ಮ ಫ್ರೆಂಡ್ ಹತ್ರ ಬೆಳ್ಳಿ ಕೊಟ್ಟು ಕಪ್ಪು ಕೂಡ ಮಾಡಿಸಿದ್ದೀನಿ. ಅದು ಯಾಕೆ ಟೈಮೇ ಬಂದಿಲ್ಲ. ಒಟ್ಟಲ್ಲಿ ಇದೇ ಡೇಟಿಗೆ ಇಡ್ರಪ್ಪ ಮಾಡೋಣ ಅಂತೇಳಿ ಸ್ಟೇಟ್ ಲೆವೆಲ್ ಮಾಡೋಂಥ ಕೃಷ್ಣಗೆ ಭಾಳ ಪೋಡ್ಸ್ಬೋದು. ಈ ಟೂರ್ನಮೆಂಟ್ ನಾನು ಮಾಡೋಕ್ಕೆ ಕೊಡ್ತಿದ್ದಿಲ್ಲ, ನೀನು ಫಸ್ಟ್ ಸ್ಟೇಟ್ ಲೆವೆಲ್ ಮಾಡಿಸು ಆಮೇಲೆ ಇದು ಮಾಡೋಂತ ಕೂತ್ಕೊಂಡಿದ್ದೆ. ಹಾಗೆ 2ನೇ ಸಾಕಷ್ಟು ಮಳೆ ಹೊಡಿತು ರಾತ್ರಿ. ಸಂದೇಶನ ಅವರು ಕೂಡ ದ್ವಿತೀಯ ಬಹುಮಾನ ಪಡೆದ ಗೋಲ್ಡನ್ ಈ ಟೂರ್ನಿಯ ಹೈಯೆಸ್ಟ್ ಪಾಯಿಂಟ್ಸ್ ಪ್ಲೇಯರ್ ಪವನ್, ಸೂರಜ್, ಕೃಷ್ಣ, ಬಾಬು, ಅಜಯ್, ಕಿರಣ್, ಸಂತೋಷ್, ಸಂಪತ್ ಅದೇ ರೀತಿಯಾಗಿ ಒಂದು ಟೂರ್ನಿಯನ್ನು ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಆ ಟ್ರೋಫಿ ಸ್ವಲ್ಪ ಹುಷಾರಾಗಿ ಕಪ್ಪಿಡ್ಕೊಳ್ರಿ, ಬಹಳ ವೇಟ್ ಇದೆ, ಗ್ಲಾಸ್ ಫುಲ್. ಪ್ರಥಮ ಬಹುಮಾನ
40,000 ನಗದು. ಹಾಗೆ ದ್ವಿತೀಯ ಬಹುಮಾನ 41-31. ಇದನ್ನು ದೈವಜ್ಞ